ಅಯ್ಯೋ ಈ ಓದೋದನ್ನ ಯಾರು ಕಂಡಿಡಿದ್ರು. ನಾಳೆ ಬೇರೆ ಎಕ್ಸಾಮ್. ಇನ್ನೊಂದು 2 ಚಾಪ್ಟರ್ಸ್ ಕಂಪ್ಲೀಟ್ ಮಾಡ್ಬೇಕು. ಮಗಳೇ ನಿಧಿ, ಮಮ್ಮಿ ಬನ್ನಿ ಕೂತ್ಕೊಳ್ಳಿ. ಏನಮ್ಮ ಓದ್ಕೊಂತ ಇದೀಯಾ? ಹಾ ಮಮ್ಮಿ, ನಾಳೆ ಎಕ್ಸಾಮ್ ಇದೆ, ಅದಕ್ಕೆ ಓದ್ಕೊಂತ ಇದ್ದೆ. ಸರಿನಮ್ಮ, ಆಗಿದೆ. ನಾನು ನಿನ್ನ ಹತ್ರ ಬೇರೆ ಏನೋ ಮಾತಾಡೋಣ ಅಂತ ಬಂದೆ. ನೀನು ಓದ್ಕೊಂತ ಇದೀಯಾ? ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು? ಬಿಡು, ಆಮೇಲೆ ಮಾತಾಡ್ತೀನಿ. ಮಮ್ಮಿ ಪರವಾಗಿಲ್ಲ, ಮಾತಾಡಿ. ಇಲ್ಲಮ್ಮ, ಓದ್ಕೋ. ಬೇಕಾದ್ರೆ ನಾನು ಇಲ್ಲೇ ಕುತ್ಕೊಂತೀನಿ, ನೀನು ಓದ್ಕೋತಾ ಇರು. ಹೌದಾ, ಸರಿ ಮಮ್ಮಿ, ಆಯ್ತು. ಅತ್ತೆ, ಏ ಅನು, ನೀನು ಯಾಕೆ ಬಂದೆ ಇಲ್ಲಿಗೆ? ನೋಡು, ನಿಧಿ ತುಂಬಾ ಇಂಟ್ರೆಸ್ಟ್ ಇಂದ ಓದ್ಕೋತಾ ಇದ್ದಾಳೆ. ಸುಮ್ಮನೆ ನಡಿ ನೀನು ಇಲ್ಲಿಂದ. ಅತ್ತೆ, ನಾನ್ ನಿಮಗೋಸ್ಕರ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ ಅತ್ತೆ. ತಗೊಳ್ಳಿ, ಕಾಫಿ ಕುಡೀರಿ. ಏನೇ ಹೊಸ ನಾಟಕ ಆಡ್ತಾ ಇದೆಯಾ ನನ್ನ ಹತ್ರ? ನೋಡು, ನಿನ್ ನಾಟಕ ನನ್ನ ಹತ್ರ ಎಲ್ಲ ನಡೆಯೋದಿಲ್ಲ. ನನ್ ಮಗಳು ತುಂಬಾ ಇಂಟ್ರೆಸ್ಟ್ ಇಂದ ಓದ್ಕೋತಾ ಇದ್ದಾಳೆ. ಸುಮ್ನೆ ಅವಳಿಗೆ ಡಿಸ್ಟರ್ಬ್ ಮಾಡ್ಬೇಡ. ಅಲ್ಲ, ನಿನ್ನ ಇಲ್ಲಿ ಬರಕ್ ಹೇಳಿದ್ಯಾರು? ನಾನು ಎಲ್ಲೋದ್ರು ನಾನು ಹಿಂದ್ಗಡೆ ಬಂದ್ಬಿಡ್ತೀಯಾ? ಸುಮ್ನೆ ಬಾಯಿ ಮುಚ್ಕೊಂಡು ನಡಿ ಹೊರಗಡೆ. ಕಾಫಿ ಕೇಳಿದ್ರೇನೆ ಮಾಡ್ಕೊಡಕ್ ಒಂದಿನ ತಗೋತೀಯಾ? ಇವಾಗ ಕಾಫಿ ಮಾಡ್ಕೊಂಡು ತಗೊಂಬಂದಿದ್ಯಾ ಅಂತಂದ್ರೆ ನಾನು ಇಸ್ಕೊಂಡ್ ಕುಡ್ದು ಬಿಡ್ಬೇಕು. ಬೇಡ, ನನ್ನ ಕಾಫಿ ತಗೊಂಡೋಗು. ಕೋಪ ಯಾಕೆ ಮಾಡ್ಕೋತೀರಾ ಅತ್ತೆ? ನಾನ್ ನಿಮ್ ಮುದ್ದಿನ ಸೊಸೆ ತಾನೆ. ನಿಮ್ಮನ್ನ ನಾನ್ ನೋಡ್ಕೊಳ್ದೆ ಇನ್ಯಾರು ನೋಡ್ಕೋಬೇಕು? ತಗೊಳ್ಳಿ, ಕಾಫಿ ಕುಡೀರಿ. ಬೇಡ ಅನ್ನಲ್ಲ. ನೋಡು, ಸುಮ್ನೆ ನಿಂತ್ಕೊಂಡ್ಬಿಟ್ರೆ ನನಗೆ ಸಿಟ್ಟು ಬರುತ್ತೆ. ಸರಿ ಬಿಡಿ ಅತ್ತೆ, ಪರವಾಗಿಲ್ಲ. ನಿಮ್ಗೆ ಇನ್ನೂ ನನ್ ಮೇಲೆ ಕೋಪ ಇದೆ ಅಂತ ಅನ್ಸುತ್ತೆ. ನೋಡಿ, ನಾನ್ ಪ್ರೀತಿಯಿಂದ ನಿಮ್ಗೋಸ್ಕರ ಕಾಫಿ ಮಾಡ್ಕೊಂಬಂದ್ರೆ ನೀವ್ ಯಾವ ತರ ಮಾತಾಡ್ತಿದ್ದೀರಾ ಅಂತ. ನಿಧಿ, ನಿಧಿ, ನೀನೇ ತಗೊಳಮ್ಮ, ಕಾಫಿ ಕುಡಿ. ಅದಕ್ಕೆ ನಾನು ಕಾಫಿ ಬೇಡ. ಏ ಅನು, ಸುಮ್ನೆ ಹೋಗಿ ಹೊರ್ಗಡೆ. ನಿಧಿ, ನೀನು ಓದ್ಕೊಳಮ್ಮ, ನಾನು ಆಮೇಲೆ ಬರ್ತೀನಿ. ಸರಿ ಮಮ್ಮಿ, ಆಯ್ತು. ನನ್ ಮಗಳ ಜೊತೆ ನಿಮ್ದೇ ಕುತ್ಕೊಂಡು ಮಾತಾಡೋದಕ್ಕೂ ಬಿಡೋದಿಲ್ಲ. ನಿಧಿ, ಅದಕ್ಕೆ ಕಾಫಿ ಬೇಡ ಅಂತ ಹೇಳಿದ್ನಲ್ಲ. ಅದಕ್ಕಲ್ಲಮ್ಮ, ನಾನ್ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಅಲ್ಲ, ನನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇದೆಯಾ ಇಲ್ವಾ? ಅಯ್ಯೋ ಅದಕ್ಕೆ ಏನ್ ಈ ತರ ಹೇಳ್ತಾ ಇದ್ದೀರಾ? ಬನ್ನಿ ಕುತ್ಕೊಳ್ಳಿ, ಮಾತಾಡೋಣ, ಪರವಾಗಿಲ್ಲ. ಹೇಳಿ ಅದಕ್ಕೆ, ಏನ್ ವಿಷಯ? ನಿಧಿ, ನಾನು ನಿನ್ನ ಹತ್ರ ಒಂದ್ ವಿಷಯ ಕೇಳ್ತೀನಿ. ನೀನು ಮುಚ್ಚುಮರೆ ಇಲ್ಲದೆ ಡೈರೆಕ್ಟ್ ಆಗಿ ಹೇಳ್ಬೇಕು. ಹಾ ಹೇಳಿ ಅದಕ್ಕೆ, ಪರವಾಗಿಲ್ಲ. ನಿಧಿ, ಅದಕ್ಕೂ ಮುಂಚೆ ನಿನ್ಗೊಂದು ವಿಷಯ ಹೇಳ್ತೀನಿ. ನಿಮ್ ತಂದೆ ತಾಯಿ ಇಬ್ರು ನಿನ್ಗೆ ಮದ್ವೆ ಮಾಡ್ಬೇಕು ಅಂತ ಹುಡುಗನ್ ಹುಡುಕ್ತಾ ಇದಾರೆ. ನಿಮ್ ತಂದೆ ಫ್ರೆಂಡ್ ಮಗ ಯಾರೋ ಒಬ್ರು ಇದಾರಂತೆ. ಅವ್ರನ್ನ ನಿನ್ನ ನೋಡೋದಿಕ್ಕೆ ಕರ್ಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಈಗ ನಿಮ್ ತಾಯಿ ಬಂದಿದ್ದು ಅದೇ ವಿಚಾರ ಮಾತಾಡೋದಿಕ್ಕೆ. ಅದಕ್ಕೆ ಏನ್ ಹೇಳ್ತಾ ಇದ್ದೀರಾ? ನನ್ಗೆ ಈಗಲೇ ಮದ್ವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅದಕ್ಕೆ. ನಾನಲ್ಲಮ್ಮ ಹೇಳ್ತಿರೋದು, ನಿಮ್ ತಂದೆ ತಾಯಿ ಮಾತಾಡ್ಕೋತಾ ಇದ್ರು. ನೋಡು, ನನ್ಗೆ ನೀನ್ ಬೇರೆ ಅಲ್ಲ, ನನ್ ತಂಗಿ ಬೇರೆ ಅಲ್ಲ. ನಾನ್ ನನ್ನ ತಂಗಿನ ಎಷ್ಟು ಇಷ್ಟಪಡ್ತೀನೋ ನಿನ್ನನ್ನು ಅಷ್ಟೇ ಇಷ್ಟಪಡ್ತೀನಿ. ಅದಕ್ಕೆ ನಿನ್ನ ಹತ್ರ ಹೇಳೋಣ ಅಂತ ಬಂದಿದ್ದು. ನೋಡು, ನೀನು ಯಾರೋ ಒಬ್ಬ ಹುಡುಗನ ಇಷ್ಟಪಡ್ತಿರೋ ವಿಚಾರ ನನಗೆ ಗೊತ್ತಿದೆ. ಅದಕ್ಕೆ ಹಾಗೇನಿಲ್ಲ ಅದಕ್ಕೆ. ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ನನ್ಗೆಲ್ಲ ಗೊತ್ತು. ನೀನ್ ನನ್ನ ಹತ್ರ ಏನು ಹೈಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ನಿನ್ ವಯಸ್ಸನ್ನ ದಾಟಿನೇನೆ ಇಲ್ಲಿಗೆ ಬಂದಿರೋದು. ಏಳು ಬೀಳು ಮತ್ತೆ ಆ ವಯಸ್ಸಲ್ಲಿ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅದೆಲ್ಲ ನನಗೆ ಗೊತ್ತಮ್ಮ. ಅದಕ್ಕೆ ಅದು ಕುರಿ ಹಳ್ಳಕ್ ಬೀಳ್ತಾ ಇದೆ. ಇವಳನ್ನ ಹೇಗಾದ್ರೂ ಮಾಡಿ ನನ್ನ ಕಡೆಗೆ ಸೇರಿಸ್ಕೊಂಡು ಅವ್ರ ಅಮ್ಮಂಗೆ ಮಗಳ ಕಡೆಯಿಂದನೇ ಬುದ್ಧಿ ಕಲಿಸ್ತೀನಿ. ಇಷ್ಟು ಮೆರೀತಾರಲ್ವಾ ನಮ್ಮತ್ತೆ. ನನ್ನನ್ನ ಮನೆ ಕೆಲಸದವಳು ಮಾಡ್ಕೊಂಡಿದ್ದಾರೆ. ಯಾಕಮ್ಮ ನಿಧಿ, ನನ್ನ ಹತ್ರ ಹೇಳ್ಕೊಳ್ಳೋದಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೀಯಾ? ನಾನೇನ್ ಹೊರಗ್ನೋಳ? ಅಲ್ಲಮ್ಮ ನಿಧಿ, ನಾನ್ ನಿನ್ಗೆ ಕೂಗಾಡಿರ್ಬೋದು, ಬೈದು ಇರ್ಬೋದು. ಆದ್ರೆ ಯಾವ ಉದ್ದೇಶದಿಂದ ಬೈದಿದ್ದೀನಿ? ನಿನ್ಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡಿರ್ತೀನಿ ನಾನು. ನೋಡು, ನಾನು ಯಾವತ್ತು ನಿನ್ನ ಹೊರಗ್ನವಳು ಅಂತ ಅನ್ಕೊಂಡೇ ಇಲ್ಲ. ಬೈದು ಹೇಳೋರು ಬದುಕೋಕ್ ಹೇಳಿದ್ರು, ನಗ್ನಗ್ತಾ ಹೇಳೋರು ಹಾಳಾಗಕ್ ಹೇಳಿದ್ರು ಅಂತ ಮೊದ್ಲೇ ಗಾದೆನೇ ಇದೆ. ನಾನು ಇಷ್ಟು ಹೇಳಿದ್ಮೇಲೂ ನಿನಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂದ್ರೆ ಬೇಡ ಬಿಡು, ಪರವಾಗಿಲ್ಲ. ನಾನು ಪಾಪ ಒಂದ್ ಹುಡುಗಿ ಜೀವನ ಯಾಕೆ ಹಾಳಾಗ್ಬೇಕು? ನನ್ನ ಕೈಲಾಗಿದ್ದ ಸಹಾಯ ನಾನು ಮಾಡೋಣ ಅಂತ ಅನ್ಕೊಂಡ್ ಬಂದೆ. ಆದ್ರೆ ನೀನೇ ಯಾಕೋ ಹಿಂದೆ ಮುಂದೆ ನೋಡ್ತಾ ಇದೀಯಾ. ಬಿಡಮ್ಮ, ಪರವಾಗಿಲ್ಲ. ನಿನ್ಗೇನಾದ್ರೂ ಬೇಕಾಗಿತ್ತಾ? ಓದ ಮಕ್ಳು ಹಂಗೆ ಹಸ್ಕೊಂಡು ಕುತ್ಕೋಬಾರ್ದು. ಬೇಕಾದ್ರೆ ನಿನ್ಗೇನಾದ್ರೂ ತಿನ್ನಕ್ ಬೇಕು ಅಂತಂದ್ರೆ ಹೇಳು, ನಾನು ಮಾಡ್ಕೊಡ್ತೀನಿ. ಇಲ್ಲ ಬಾದಾಮ್ ಹಾಲ್ ಮಾಡ್ಕೊ ಬರ್ಲಾ, ಕುಡಿತೀಯಾ? ಬಾದಾಮಿ ತಿಂದ್ರೆ ನೆನ್ಪಿನ ಶಕ್ತಿಗೆ ತುಂಬಾ ಒಳ್ಳೇದಂತೆ. ಅದಕ್ಕೆ ಅದು ಹಾಲು ಎಲ್ಲ ಏನು ಬೇಡ. ಅದಕ್ಕೆ ನಾನೊಂದು ವಿಷಯ ನಿಮ್ಮ ಹತ್ರ ಹೇಳ್ತೀನಿ. ಆದ್ರೆ ಈ ವಿಷಯನ ನೀವು ಯಾರ ಹತ್ರನೂ ಹೇಳ್ಬಾರ್ದು. ಏನಮ್ಮ ನಿಧಿ, ನಿನ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ ಹೇಳು? ನೋಡು, ಅದಕ್ಕೆ ತಾಯಿ ಸಮಾನ. ನೋಡು, ನಾನು ಯಾವತ್ತೂ ನಿನ್ನ ಬೇರೆಯವಳು ಅಂತ ಅನ್ಕೊಂಡೇ ಇಲ್ಲ. ನಾನು ಏನಾದ್ರೂ ಅಂದಿದ್ರು ನಿನ್ನ ಒಳ್ಳೇದಕ್ಕೆ ಅಂದಿರ್ತೀನಿ. ಅದಕ್ಕೆ ನೋಡಿ, ನಾನು ನಮ್ಮ ಕಾಲೇಜಲ್ಲಿ ಒಂದು ಹುಡುಗನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಅವನನ್ನೇ ಮದ್ವೆ ಮಾಡ್ಕೊಬೇಕು ಅಂತಾನೂ ಇದ್ದೀನಿ. ಆದ್ರೆ ಮನೆಯಲ್ಲಿ ಹೇಳಿದ್ರೆ ಅಪ್ಪ ಅಮ್ಮ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ. ನಿಮ್ಮ ಅಪ್ಪ ಅಮ್ಮನ ನನಗ್ ಗೊತ್ತಿಲ್ವಾ ಅವ್ರ ಬುದ್ಧಿ? ಅವ್ರು ಯಾವುದೇ ಕಾರಣಕ್ಕೂ ನಿನ್ನ
ಆ ಹುಡ್ಗನ್ ಕೊಟ್ಟು ಮದ್ವೆ ಮಾಡೋದಿಕ್ಕೆ ಒಪ್ಪಲ್ಲ ಬಿಡು. ಹೌದಾ? ಅದಕ್ಕೆ ಏನ್ ಮಾಡೋದು? ಅದಕ್ಕೆ ಪ್ಲೀಸ್ ಅದಕ್ಕೆ ನೀವು ಅಣ್ಣನ ಹತ್ರ ಈ ವಿಷಯ ಹೇಳಿ ಅಣ್ಣನ ಒಪ್ಸಿ, ಅಣ್ಣನೇನೆ ಅಪ್ಪ ಅಮ್ಮನ ಒಪ್ಸೋ ತರ ಮಾಡಿ ಅದಕ್ಕೆ ಪ್ಲೀಸ್ ಅದಕ್ಕೆ. ಹೇಳ್ತೀನಿ. ನಿಮ್ಮ ಅಣ್ಣಂಗೆ ಹೇಳಿ ನಿಮ್ಮ ಅಪ್ಪ ಅಮ್ಮಂಗೆ ಒಪ್ಸಿ ನಿನ್ನ ಮದ್ವೆ ಮಾಡಿ ತಿರುಗು ವರದಕ್ಷಿಣೆ ನಿನ್ಗೆ ಆಸ್ತಿನಲ್ಲಿ ಭಾಗ ಎಲ್ಲಾನು ಕೊಡ್ತಾ ಕುತ್ಕೊಳಕಾಗುತ್ತಾ? ಇಡೀ ಆಸ್ತಿ ನಮ್ಮ ಹೆಸ್ರಿಗೆ ಬರ್ಬೇಕು ಆ ತರ ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿದೀನಿ. ಹಂಗಾಗ್ಬೇಕು ಅಂದ್ರೆ ನೀನು ಈ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ನಿಮ್ಮಪ್ಪ ಅಮ್ಮಂಗೆ ನಿನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರ್ಬೇಕು. ಒಂದು ಬಿಡುಗಾಸು ನನ್ನ ಮಗಳು ಕೊಡಲ್ಲ ಅಂತ ಅವ್ರ ಬಾಯಿಂದನೇ ಬರ್ಬೇಕು. ನೋಡು, ಒಂದೇ ಕಲ್ಲಲ್ಲಿ ಎರಡೆರಡು ಹಕ್ಕಿ. ಒಂದ್ ಕಡೆ ನಮ್ಮತ್ತೆ ಸೊಪ್ಪು ಮುರಿಬೋದು, ಇನ್ನೊಂದ್ ಕಡೆ ಇಡೀ ಆಸ್ತಿನೇ ನಮ್ದಾಗಿಸ್ಕೋಬಹುದು. ಅನು, ಯು ಆರ್ ವೆರಿ 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 ಬ್ರಿಲಿಯಂಟ್. ಅನು, ನೀನು ನಿಮ್ಮಣ್ಣ ಒಪ್ತಾರೆ ಅಂತ ಅನ್ಕೊಂಡಿದ್ಯಾ? ನೋವೇ ಚಾನ್ಸೇ ಇಲ್ಲ. ನಿಮ್ಮಣ್ಣ ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಪಲ್ಲ. ಅದಕ್ಕೆ ಮತ್ತೀಗ ಏನ್ ಮಾಡೋದು? ಅದಕ್ಕೆ ನೋಡು, ನಾನು ನಿನ್ಗೆ ಸಹಾಯ ಮಾಡ್ತೀನಿ. ಆ ಹುಡ್ಗ ಯಾರು, ಎಲ್ಲಿ, ಯಾವ ಊರು, ಏನು ಎತ್ತ ಎಲ್ಲ ಡೀಟೇಲ್ಸ್ ಗೊತ್ತಾ ನಿನಗೆ? ಹಾ ಅದಕ್ಕೆ ಗೊತ್ತಿದೆ, ಬಟ್ ಅವರು ಅಷ್ಟು ಶ್ರೀಮಂತರೇನಲ್ಲ, ಬಡವರೇನೆ. ಹಾಗಾದ್ರೆ ಮುಗೀತು ಕತೆ. ನಿಮ್ಮ ಅಪ್ಪ ಅಮ್ಮ ಯಾವುದೇ ಕಾರಣಕ್ಕೂ ನಿಮ್ಮ ಮದ್ವೆಗೆ ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ. ಇದನ್ನ ಬರ್ದಿಟ್ಕೊಂಡ್ಬಿಡು. ಅದಕ್ಕೆ ಏನದಕ್ಕೆ ಹೇಳ್ತಾ ಇದ್ದೀರಾ? ಅದಕ್ಕೆ ನನಗೆ ನಿಜವಾಗ್ಲೂ ಅವನಿಂದ ಬದುಕಕ್ ಆಗಲ್ಲ. ಅದಕ್ಕೆ ನಿನ್ಗೆ ಅವನ ಮೇಲೆ ಅಷ್ಟು ಪ್ರೀತಿ ಇತ್ತು ಅಂತಂದ್ರೆ ನೀನು ಈ ಮನೆ ಬಿಟ್ಟು ಅವನ ಜೊತೆ ಓಡೋಗು. ಬೇಕಾದ್ರೆ ನಿನ್ಗೆ ಏನ್ ಸಹಾಯ ಬೇಕೋ ನಾನ್ ಮಾಡ್ತೀನಿ. ನಾನು ಇರೋವರೆಗೂ ನೀನ್ ಯಾವ್ದಕ್ಕೂ ಹೆದರ್ಕೋಬೇಡ. ಆದ್ರೆ ನಿನ್ಗೆ ನಾನ್ ಸಹಾಯ ಮಾಡ್ತಾ ಇದ್ದೀನಿ ಅನ್ನೋ ವಿಷಯ ಮನೆಯಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು. ಹಾಗೇನಾದ್ರೂ ಗೊತ್ತಾಯ್ತು ಅಂತಂದ್ರೆ ನೋಡು, ನಿನ್ಗೆ ತೊಂದರೆ ಆಗೋದು. ಹೌದಾ? ಸರಿ ಅದಕ್ಕೆ ಆಯ್ತು. ನಾನೇನು ಹೇಳಲ್ಲ ಬಿಡಿ. ಸರಿ, ಹಾಗಾದ್ರೆ ನೀನ್ ಓದ್ಕೋ. ನಿಮ್ ತಂದೆ ತಾಯಿ ಏನಾದ್ರೂ ಮದ್ವೆ ಮಾಡ್ಕೋ ಹಾಗೆ ಹೀಗೆ ಅಂತ ಹೇಳಕ್ ಬಂದ್ರೆ ಮುಖದ ಮೇಲೆ ಹೊಡ್ದಂಗೆ ಹೇಳು. ನನ್ಗೆ ಈ ಮದ್ವೆ ಇಷ್ಟ ಇಲ್ಲ, ನಾನು ಆಗೋದಿಲ್ಲ. ನಾನು ಮೆಚ್ಯೂರಿಟಿಗೆ ಬಂದಿದ್ದೀನಿ. ನನ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದು ನನಗೂ ಚೆನ್ನಾಗ್ ಗೊತ್ತಿದೆ. ನೀವ್ ಹೇಳ್ದವನ್ ಕೈಲಿ ಕುರಿ ತರ ಕುತ್ಕೆ ಬಗ್ಗಿಸ್ಕೊಂಡು ತಾಳಿ ಕಟ್ಸ್ಕೊಳಕ್ ನನ್ಗೆ ಇಷ್ಟ ಇಲ್ಲ ಅಂತ ಧೈರ್ಯವಾಗಿ ಹೇಳು. ಅದಕ್ಕೆ ನನಗ್ ಡ್ಯಾಡಿ ಕಂಡ್ರೆ ತುಂಬಾ ಭಯ. ಅದಕ್ಕೆ ಅವ್ರ ಕೋಪ ಬಂದ್ರೆ ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಬಿಹೇವ್ ಮಾಡ್ತಾರೆ. ನಾನು ಅವ್ರ ಎದುರುಗಡೆ ಇಷ್ಟೆಲ್ಲ ಹೇಳಕ್ಕಾಗಲ್ಲ. ಅದಕ್ಕೆ ಯಾಕೆ ಎದುರ್ಕೊಂತೀಯ? ಅಲ್ಲ, ನಿನ್ ಲೈಫ್ ಬಗ್ಗೆ ನೀನ್ ಡಿಸಿಷನ್ ತಗೋಬೇಕು. ನೀನ್ ಬದುಕಿ ಬಾಳ್ಬೇಕಾಗಿರೋದು, ಅವ್ರಲ್ಲ. ಅವ್ರು 1000 ಹೇಳ್ತಾರೆ. ಅಕಸ್ಮಾತ್ ಏನಾದ್ರೂ ಅವ್ರು ಹೇಳಿದ ಹುಡುಗನ್ನೇ ಮದ್ವೆ ಮಾಡ್ಕೊಂಡು ಜೀವನ ಏನಾದ್ರೂ ಹಾಳಾಯ್ತು ಅಂತಂದ್ರೆ ಅವಾಗ ಏನ್ ಮಾಡಕ್ಕಾಗುತ್ತೆ? ಆ ಏನೇ ಕಷ್ಟ ಇರ್ಲಿ ನೋವಿರ್ಲಿ ನೀನೇ ಅನುಭವಿಸ್ಬೇಕಾಗುತ್ತೆ. ಈಗ ನೋಡು, ಈಗ ನಾನ್ ನಿಮ್ಮನೆಗೆ ಮದ್ವೆ ಮಾಡ್ಕೊಂಡ್ ಬಂದಿದ್ದೀನಿ. ಇಲ್ಲಿ ಏನೇ ಆದ್ರೂ ನಾನೇ ಹೊಣೆ. ನಮ್ ತಂದೆ ತಾಯಿ ಬರ್ತಾರಾ? ಇಲ್ಲ. ಅವ್ರ ಮದ್ವೆ ಮಾಡ್ಕೊಂಡು ಕೈ ತೊಳ್ಕೊಂಡ್ಮೇಲೆ ಮುಗೀತು. ಇನ್ನೆಲ್ಲ ನಮ್ಗೆ ಸೇರಿದ್ದು. ಅದಕ್ಕೆ ಹೇಳ್ತಿರೋದು, ಮದ್ವೆ ಜೀವನದಲ್ಲಿ ಒಂದೇ ಸರಿ ಆಗೋದು. ಆವಾಗ ಒಳ್ಳೆ ಹುಡುಗನ್ನ ಆಯ್ಕೆ ಮಾಡ್ಕೊಂಡು ಮದ್ವೆ ಮಾಡ್ಕೊಂಡ್ವಾ ಜೀವನ ಚೆನ್ನಾಗಿರುತ್ತೆ. ಅಕಸ್ಮಾತ್ ಏನಾದ್ರೂ ಈ ಟೈಮಲ್ಲಿ ಹೇಳೋದು ಅಂತಂದ್ರೆ ಮುಂದೆ ಪಶ್ಚಾತ್ತಾಪ ನಾವೇ ಅನುಭವಿಸ್ಬೇಕಾಗುತ್ತೆ. ಹೌದು ಅದಕ್ಕೆ, ನೀವ್ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅದಕ್ಕೆ ಸಾರಿ ಅದಕ್ಕೆ, ನಾನು ಇಷ್ಟ ದಿನ ನಿಮ್ಮನ್ನ ತುಂಬಾ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ. ಅದ್ ನನಗ್ ಗೊತ್ತು ನಿಧಿ. ಆದ್ರೂ ನಾನು ನಿನ್ ಜೊತೆ ಅದೇ ತರ ನಡ್ಕೋತಾ ಇದ್ದೆ. ಯಾಕಂದ್ರೆ ನಾನು ಒಳ್ಳೆವಳಾಗಿ ಏನೋ ಆಗ್ಬೇಕಾಗಿಲ್ಲ, ಆದ್ರೆ ನಿನಗ್ ಕೆಟ್ಟದಾಗ್ಬಾರ್ದು ಅಂತ ಅಷ್ಟೇ ನಾನು ಆತರ ಬಿಹೇವ್ ಮಾಡ್ತಿದ್ದು. ಅದಕ್ಕೆ ನೀವು ತುಂಬಾ ಒಳ್ಳೆಯವರದಕ್ಕೆ. ಸರಿ ಅದಕ್ಕೆ, ನೀವ್ ಹೇಳ್ದಾಗೆ ಮಾಡ್ತೀನಿ. ಸರಿ, ಹಾಗಾದ್ರೆ ನಾನು ಇನ್ ಬರ್ತೀನಿ. ಸರಿ ಅದಕ್ಕೆ. ಅಯ್ಯೋ, ಅದಕ್ಕೆ ನೋಡಿದ್ರೆ ಈ ತರ ಹೇಳ್ತಿದ್ದಾರೆ. ಅಪ್ಪ ದೇವ್ರೆ, ಏನಪ್ಪ ಮಾಡ್ಲಿ ನಾನು? ನಾನು ಅದಕ್ಕಿನ ನಂಬೋದಾ? ಅಲ್ಲ, ಇಷ್ಟು ದಿನ ಒಂದ್ ರೀತಿ ಇದ್ರು, ಇವಾಗ ಒಂಥರ ಮಾತಾಡ್ತಿದ್ದಾರೆ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೂ ಅದಕ್ಕೆ ನಂಬಲಾ ಬೇಡ್ವಾ? ಅಲ್ಲ, ನಂಬದೇ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಅವ್ರು ನನ್ನ ಒಳ್ಳೇದಕ್ಕೆ ತಾನೇ ಇಷ್ಟೆಲ್ಲ ಮಾಡ್ತಿರೋದು. ಅವ್ರು ನನಗೋಸ್ಕರ ಇಷ್ಟು ರಿಸ್ಕ್ ತಗೋತೀನಿ ಅಂತ ಅವ್ರು ಹೇಳ್ತಿರ್ಬೇಕಾದ್ರೆ ನಾನು ಅವ್ರನ್ನ ನಂಬದೇ ಇದ್ರೆ, ಅಲ್ಲ, ನನ್ನ ಸಹಾಯಕ್ಕೆ ಯಾರಿದ್ದಾರೆ ಈ ಮನೆಯಲ್ಲಿ? ಯಾರು ಇಲ್ಲ. ಅಪ್ಪ ಅಮ್ಮನ ವಿರುದ್ಧ ಮಾತಾಡ್ತೀನಿ ಅಂತ ಅಂದ್ರೂ ಅಪ್ಪ ಅಮ್ಮ ನನ್ನ ಒಪ್ಕೊಳ್ಳಲ್ಲ. ಇಲ್ಲ, ಕೋಪ ಮಾಡ್ಕೋತಾರೆ. ಅದಕ್ಕೆ ಇಲ್ಲ, ನಾನು ಅದಕ್ಕೆ ಸಹಾಯನೇ ಪಡ್ಕೋಬೇಕು ಇವಾಗ.